ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಮೀನರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಯಾವುವು ಮತ್ತು ಜುಲೈ 15ರಂದು ಬುಧವಾರದಂದು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಲಿದ್ದಾನೆ ಮತ್ತು ಈಗ ಆ ವ್ಯಕ್ತಿಯಿಂದ ಕೆಲವು ಒಳ್ಳೆಯ ಸುದ್ದಿ ಬರಬಹುದು, ಅಥವಾ ಸ್ಥಗಿತಗೊಂಡಿರುವ ಕೆಲಸವು ಮುಂದುವರಿಯಬಹುದು, ಅಥವಾ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಅವಕಾಶವೂ ಬರಬಹುದು. ಹಾಗೆಯೇ ಈ ದಿನದಂದು ನಿಮ್ಮ ಜೀವನವನ್ನು ಸಂತೋಷಪಡಿಸುವ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಕೇಳಲಿದ್ದೀರಿ. ಆದರೆ ಆ ಒಳ್ಳೆಯ ಸುದ್ದಿ ಇಂದು ನಿಮಗೆ ಯಾವ ರೀತಿಯ ಅವಕಾಶಗಳನ್ನು ತರುತ್ತದೆ? ನೀವು ಯಾವುದೇ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಈ ಅದೃಷ್ಟವನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗದಿರುವ ಸಾಧ್ಯತೆ ಇದೆಯೇ? ಹಾಗೆಯೇ ಪ್ರೀತಿ, ಪ್ರೇಮ, ಮದುವೆ, ಉದ್ಯೋಗ, ವ್ಯವಹಾರ, ಆರ್ಥಿಕ ಲಾಭ, ಆರೋಗ್ಯ, ಶಿಕ್ಷಣ ಇತ್ಯಾದಿಗಳಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಈ ಎಲ್ಲ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಈಗ ಸಮಯವಾಗಿದೆ. ಅಲ್ಲದೆ ನಿಮ್ಮ ಜಾತಕ ಫಲಿತಾಂಶಗಳ ಪ್ರಕಾರ ಇಂದು ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಅನೇಕ ಉಪಯುಕ್ತ ಅವಕಾಶಗಳಿವೆ ಮತ್ತು ನೀವು ಇಂದು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕೆಲಸ ಮಾಡುತ್ತದೆ. ಅಂದರೆ ಎಸ್ ನಂತಹ ವ್ಯಕ್ತಿಯಿಂದ ನಿಮಗೆ ಏನಾದರೂ ಒಳ್ಳೆಯದು ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಮತ್ತು ಈಗ ಎಲ್ಲ ಗ್ರಹಗಳು ಇಂದು ನಿಮಗೆ ಏನು ತೋರಿಸುತ್ತಿವೆ ಎಂಬುದನ್ನು ವಿವರವಾಗಿ ಕಂಡುಹಿಡಿಯಲು ಪ್ರಯತ್ನಿಸೋಣ. ಇಂದು ಬಹಳ ನಿರ್ಣಾಯಕ ದಿನ, ಏಕೆಂದರೆ ಈ ದಿನದಂದು ಗ್ರಹಗಳ ಚಲನೆಯು ನಿಮಗೆ ಬಹಳ ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂದೇಹ, ಚಿಂತೆ, ನಿರೀಕ್ಷೆ ಓಡುತ್ತಿದೆ. ಆದ್ದರಿಂದ ಇಂದು ನಿಮ್ಮ ಪರಿಸ್ಥಿತಿ ಕ್ರಮೇಣ ಬದಲಾಗುತ್ತಿದೆ ಎಂದು ಹೇಳಲೇಬೇಕು. ಅಂದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಸರಿಯಾದ ಮನ್ನಣೆ ಸಿಗದ ಕಾರಣ ನೀವು ನಿರಾಶೆಗೊಂಡಿರಬಹುದು. ಅಲ್ಲದೆ ಇಂದು ಆ ಎಲ್ಲ ಸಂದರ್ಭಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಆದರೆ ಬದಲಾವಣೆಯ ಆರಂಭದ ಮೊದಲ ಹೆಜ್ಜೆ ಖಂಡಿತವಾಗಿಯೂ ಈ ದಿನದಂದು ಬರುವ ಮಾತು, ವಿಶೇಷವಾಗಿ ಶುಕ್ರನ ಆಶೀರ್ವಾದ. ಆದ್ದರಿಂದ ಈ ದಿನ ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಹೇಳುವ ಆಲೋಚನೆಗಳು ಮತ್ತು ಇತರರ ಎಲ್ಲದರ ಬಗ್ಗೆ ಬಹಳ ಜಾಗರೂಕರಾಗಿರಿ. ಇಲ್ಲಿಯವರೆಗೆ ನಿಮ್ಮನ್ನು ಅನುಮಾನಿಸುತ್ತಿದ್ದವರೂ ಸಹ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಪ್ರಾರಂಭಿಸುತ್ತಾರೆ. ಇಂದು ನಿಮ್ಮ ಸಮಯದಲ್ಲಿ ನೀವು ಒಂದು ವಿಷಯದತ್ತ ಗಮನ ಹರಿಸಬೇಕು. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು, ಅಂದರೆ ಶಾಂತವಾಗಿ ಯೋಚಿಸಿದ ನಂತರ ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ನಿಮ್ಮ ಭವಿಷ್ಯದಲ್ಲಿ ಬಲವಾಗಿ ನಿಲ್ಲುತ್ತವೆ. ಮತ್ತು ಇಂದು ನಿಮ್ಮ ಮನೆಯಲ್ಲಿ ಉತ್ತಮ ಮನೆ ನಿರ್ಮಿಸಲಾಗುವುದು. ಚರ್ಚೆಗಳೂ ಸಹ ನಡೆಯಬಹುದು. ಕುಟುಂಬ ಸದಸ್ಯರು ನಿಮ್ಮ ಅಭಿಪ್ರಾಯಕ್ಕೆ ಆದ್ಯತೆ ನೀಡುತ್ತಾರೆ. ದೀರ್ಘಕಾಲದಿಂದ ಮುಂದೂಡಲ್ಪಟ್ಟ ಪ್ರತಿಯೊಂದು ಕೆಲಸವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗಿ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಭಯವೂ ಕಡಿಮೆಯಾಗುತ್ತದೆ. ಅಲ್ಲದೆ ಒಂದು ಸಣ್ಣ ಭರವಸೆ ನಿಮ್ಮಲ್ಲಿ ಬೀಳುತ್ತದೆ. ಆ ಭರವಸೆ ಇಂದು ನಿಮ್ಮ ಜೀವನವನ್ನು ಮುಂದಕ್ಕೆ ಸಾಗಿಸುವ ಶಕ್ತಿಯಾಗಬಹುದು. ಮತ್ತು ಇಂದು ನಿಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಚಿಕ್ಕದಾಗಿ ಪರಿಗಣಿಸಿ. ಅದು ಯಶಸ್ಸಿನ ಒಂದು ಸಣ್ಣ ಅವಕಾಶವು ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಈ ತಾಳ್ಮೆ ಇಂದು ನಿಮಗೆ ಒಂದು ದೊಡ್ಡ ಆಯುಧವಾಗಿರುತ್ತದೆ. ವಿಶೇಷವಾಗಿ ಇದು ಎಸ್ ಎಂಬ ವ್ಯಕ್ತಿಯ ಕಾರಣದಿಂದಾಗಿ ನಿಮಗೆ ಸಂಭವಿಸುವ ಅದ್ಭುತ ಶುಭ ಸಂಕೇತವಾಗಿದೆ ಎಂದು ಹೇಳಬಹುದು. ಏಕೆಂದರೆ ಇಂದು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಪ್ರಾರ್ಥನೆಯ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬಂದರೆ ಅವನು ನಿಮಗಾಗಿ ಪ್ರಾರ್ಥಿಸುವ ಸಾಧ್ಯತೆಗಳು ಹೆಚ್ಚು. ಮತ್ತು ಈ ವ್ಯಕ್ತಿಯು ನಿಮ್ಮ ಸಂಬಂಧಿ, ಸ್ನೇಹಿತ, ಸಹೋದ್ಯೋಗಿ ಅಥವಾ
ತುಂಬ. ನೀವು ಹಲವು ದಿನಗಳಿಂದ ಪರಿಚಿತರಾಗಿರುವ ವ್ಯಕ್ತಿಯಾಗಿರಬಹುದು. ಆದರೆ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಮೌನವಾಗಿದ್ದ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಅವರು ನಿಮಗೆ ಕೆಲವು ಪ್ರಮುಖ ಮಾಹಿತಿಯನ್ನು ನೀಡಲಿದ್ದಾರೆ. ಅದು ನೀವು ಕಾಯುತ್ತಿರುವ ಕೆಲಸಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿರಬಹುದು ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಹೊಸ ಪರಿಚಯವಾಗಿರಬಹುದು. ನೀವು ಕುಟುಂಬದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ವ್ಯಕ್ತಿಯಾಗಬಹುದು. ಅಲ್ಲದೆ ಇಂದು ಸ್ವಲ್ಪ ಎಚ್ಚರಿಕೆಯೂ ಅಗತ್ಯ. ಆ ವ್ಯಕ್ತಿಯು ನಿಮಗೆ ಹೇಳುವ ಪ್ರತಿಯೊಂದು ಪದವು, ಆ ಮಾತನ್ನು ತಕ್ಷಣ ನಂಬಬೇಡಿ. ಅದರ ಬಗ್ಗೆ ಯೋಚಿಸಿ. ಏಕೆಂದರೆ ಒಳ್ಳೆಯ ಅವಕಾಶ ಬಂದಾಗಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ವ್ಯಕ್ತಿಯು ಇಂದು ನಿಮ್ಮ ಜೀವನದಲ್ಲಿ ಹೊಸ ಹಾದಿಯನ್ನು ತೆರೆಯುವ ಉತ್ತಮ ಅವಕಾಶವನ್ನು ನಿಮಗೆ ತರಲಿದ್ದಾರೆ. ವಿಶೇಷವಾಗಿ ಆ ವ್ಯಕ್ತಿಯಿಂದ ಬಂದ ಆ ಫೋನ್ ಕರೆ ಅಥವಾ ಸಂದೇಶ ಅವರನ್ನು ನೇರವಾಗಿ ಭೇಟಿಯಾಗುವ ಅವಕಾಶ ಕೂಡ ಬಹಳ ಮುಖ್ಯ. ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸವನ್ನು ಇಂದು ನೀವು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಯಾರ ಮೂಲಕವಾದರೂ, ಅಂದರೆ ಆ ವ್ಯಕ್ತಿಯ ಸಹಕಾರದ ಮೂಲಕ. ಮತ್ತು ಈ ದಿನ ಯಾರ ಮಾತುಗಳನ್ನು ಕೀಳಾಗಿ ನೋಡಬೇಡಿ. ದೇವರು ಕೆಲವೊಮ್ಮೆ ನಮಗೆ ಜನರ ರೂಪದಲ್ಲಿ ಕೆಲವು ಅವಕಾಶಗಳನ್ನು ಕಳುಹಿಸುತ್ತಾನೆ ಮತ್ತು ಆ ಅವಕಾಶವನ್ನು ಗುರುತಿಸಲು ಅವನು ಬುದ್ಧಿವಂತಿಕೆಯನ್ನು ನಮ್ಮ ಹತ್ತಿರ ಇಡುತ್ತಾನೆ. ಆದ್ದರಿಂದ ಈ ದಿನ ನಾವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಸಾಕು. ಅಲ್ಲದೆ ನೀವು ಊಹಿಸಿದ ಮಟ್ಟಕ್ಕೆ ಏರುವ ಅವಕಾಶಗಳು ಇಂದು ನಿಮಗೆ ಬಲವಾಗಿರುತ್ತವೆ. ಇಂದು ನಿಮ್ಮ ಜೀವನದಲ್ಲಿ ಬರುವ ಕೆಲವು ಒಳ್ಳೆಯ ಸುದ್ದಿಗಳು, ಆ ಸಂತೋಷವನ್ನು ನೀವು ಆನಂದಿಸಲು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಈ ದಿನ ನೀವು ಕೆಲವು ಒಳ್ಳೆಯ ಚಿಹ್ನೆಗಳನ್ನು ಸಹ ನೋಡುತ್ತೀರಿ. ಮೊದಲ ಒಳ್ಳೆಯ ಸುದ್ದಿ ಕುಟುಂಬಕ್ಕೆ ಸಂಬಂಧಿಸಿದೆ. ಅಂದರೆ ಮನೆಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆ ಇಂದು ಪರಿಹಾರವಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ನಡುವಿನ ಎಲ್ಲ ತಪ್ಪು ಗ್ರಹಿಕೆಗಳು ಸಂಪೂರ್ಣವಾಗಿ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು ಅರಳುವ ಅನೇಕ ಸಂದರ್ಭಗಳು ಸಹ ಇರುತ್ತವೆ. ಸ್ವಲ್ಪ ಸಮಯದಿಂದ ದೂರವಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಬಳಿಗೆ ಬರುತ್ತಾನೆ. ನೀವು ಮಾತನಾಡಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ನೋವನ್ನು ಸಹ ಕಡಿಮೆ ಮಾಡುತ್ತದೆ. ಇನ್ನೊಂದು ಒಳ್ಳೆಯ ಸುದ್ದಿ ಏನೆಂದರೆ, ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾಹಿತಿ ಸಿಗಬಹುದು ಮತ್ತು ಸಂದರ್ಶನಕ್ಕೆ ಕರೆ ಬರಬಹುದು. ಅಥವಾ ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಆ ಜವಾಬ್ದಾರಿಗಳು ನಿಮಗೆ ಮೊದಲಿಗೆ ಸ್ವಲ್ಪ ಕಷ್ಟಕರವೆಂದು ತೋರಿದರೂ ಭವಿಷ್ಯದಲ್ಲಿ ಅವು ನಿಮಗೆ ಬಡ್ತಿಯ ಹಾದಿಯನ್ನು ತರುತ್ತವೆ ಮತ್ತು ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಬರುತ್ತಾರೆ ಅಥವಾ ಹಳೆಯ ಸಾಲಗಳು ಹಿಂತಿರುಗುತ್ತವೆ. ಇದು ಆರ್ಥಿಕ ಪರಿಹಾರಗಳನ್ನು ತರುತ್ತದೆ. ಇಂದು ಮತ್ತೊಂದು ಒಳ್ಳೆಯ ಸುದ್ದಿ ಹಣಕ್ಕೆ ಸಂಬಂಧಿಸಿದೆ. ಬಹಳ ದಿನಗಳಿಂದ ಬಾಕಿ ಇರುವ ಹಣವು ಕೈಗೆ ಬರಬಹುದು. ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ, ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ನೀವು ಕೇಳಬಹುದು. ಕೆಲವು ಜನರು ಈ ದಿನ ಮದುವೆ, ಮಕ್ಕಳು, ಶಿಕ್ಷಣ ಅಥವಾ ವಿದೇಶಿ ಅವಕಾಶಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಹ ಪಡೆಯುತ್ತಾರೆ. ಮತ್ತು ಈ ಒಳ್ಳೆಯ ಸುದ್ದಿಗಳಲ್ಲಿ ಕೆಲವು ಭವಿಷ್ಯದಲ್ಲಿ ಸಂಭವಿಸುತ್ತವೆ. ಅವುಗಳಲ್ಲಿ ಹಲವು ನಿಮ್ಮ ವೈಯಕ್ತಿಕ ಜೀವನವನ್ನು ಅವಲಂಬಿಸಿರುತ್ತವೆ. ಅವು ಬದಲಾಗಬಹುದು ಮತ್ತು ಈ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಳ್ಳೆಯ ಘಟನೆ ಖಂಡಿತವಾಗಿಯೂ ನಡೆಯುವ ಸಾಧ್ಯತೆ ಇದೆ. ಇದು ಯಾವುದೇ ರೀತಿಯಲ್ಲಿ, ಯಾವುದೇ ವಿಷಯದಲ್ಲಿ, ಕುಟುಂಬ, ಪ್ರೀತಿ, ಕೆಲಸ, ಹಣ ಇತ್ಯಾದಿಗಳಲ್ಲಿ ಸಂಭವಿಸಬಹುದು. ಮತ್ತು ಈ ದಿನ ನೀವು ಕುಟುಂಬ ಜೀವನದಲ್ಲಿ ಹೇಳುವ ಪ್ರತಿಯೊಂದು ಮಾತಿಗೂ ಮೌಲ್ಯವಿದೆ. ಅಲ್ಲದೆ ನೀವು ಕೋಪದಿಂದ ಮಾತನಾಡಿದರೆ ಸಣ್ಣ ವಿಷಯಗಳೂ ಸಹ ಸಮಸ್ಯೆಗಳಾಗಿ ಉದ್ಭವಿಸಬಹುದು. ಆದ್ದರಿಂದ ಶಾಂತವಾಗಿ ಮಾತನಾಡಿ. ಅದೇ ರೀತಿ ತೆಗೆದುಕೊಳ್ಳುವ ನಿರ್ಧಾರಗಳು, ಅಂದರೆ ನಿಮ್ಮ ಮನೆಯಲ್ಲಿರುವ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯ ನಿರ್ಧಾರವಾಗಿರುತ್ತದೆ. ಅದರಿಂದ ಅವಕಾಶಗಳು ಸಹ ಸಿಗಬಹುದು. ಆದ್ದರಿಂದ ಹಿರಿಯರ ಸಲಹೆಯನ್ನು ಎಚ್ಚರಿಕೆಯಿಂದ ಅನುಸರಿಸಿ. ಪ್ರೀತಿಯಲ್ಲಿರುವವರು ಪರಸ್ಪರ ಅನುಮಾನಿಸಬೇಡಿ
ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಯಾವುದೇ ಅಡೆತಡೆಗಳನ್ನು ತಕ್ಷಣ ತೆಗೆದುಹಾಕಿ. ವಿವಾಹಿತರಾಗಿರಲಿ ಅಥವಾ ಮದುವೆಯಾಗದವರಾಗಿರಲಿ, ಹೊಸ ಸಂಬಂಧಗಳ ಬಗ್ಗೆ ಮಾಹಿತಿ ಪಡೆಯಲು ಹಲವು ಅವಕಾಶಗಳಿವೆ. ಕುಟುಂಬ ಸದಸ್ಯರ ಅನುಮತಿಯು ನಿಮಗೆ ಸಕಾರಾತ್ಮಕವಾಗಬಹುದು. ಇದಲ್ಲದೆ ಈ ದಿನದಂದು ಎಲ್ಲ ಕೆಲಸಗಳನ್ನು ವಿಳಂಬವಿಲ್ಲದೆ ಪೂರ್ಣಗೊಳಿಸುವುದು ಉತ್ತಮ. ಅಲ್ಲದೆ ಪ್ರಶಂಸೆಗಳನ್ನು ಪಡೆಯಲು ಮರೆಯದಿರಿ. ನೀವು ಸಾಧಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಅವುಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡುವ ಮೊದಲು ಲೆಕ್ಕಾಚಾರಗಳನ್ನು ಮಾಡಬೇಡಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದ್ದರೂ ಸಹ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವುದು ತುಂಬ ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಮತ್ತು ವಿಶ್ರಾಂತಿ ಪಡೆಯಿರಿ. ನೀವು ಸರಿಯಾಗಿ ನಿದ್ರೆ ಮಾಡಿದರೆ ನಿಮ್ಮ ಆಲೋಚನೆಗಳು ತುಂಬ ಸ್ಪಷ್ಟವಾಗಿರುತ್ತವೆ ಮತ್ತು ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಮುಂಬರುವ ದಿನಗಳಲ್ಲಿ ದೊಡ್ಡ ಫಲಿತಾಂಶಗಳನ್ನು ನೀಡಲು ಹಲವು ಅವಕಾಶಗಳಿವೆ. ಅಲ್ಲದೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಮತ್ತು ವಿಶ್ವಾಸವಿದ್ದರೆ ಎಲ್ಲ ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ. ನಿಮ್ಮ ಕೆಲಸ, ವ್ಯವಹಾರ, ಹಣ ಅಥವಾ ನಿಮ್ಮ ಕಠಿಣ ಪರಿಶ್ರಮ ಇಂದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆಯೇ? ಆದರೆ ಇಂದು ನಿಮ್ಮ ಕೆಲಸ, ವ್ಯವಹಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಖಂಡಿತವಾಗಿಯೂ ಸ್ಥಿರವಾದ ಪ್ರಗತಿಯನ್ನು ನೋಡುತ್ತೀರಿ ಎಂದು ಹೇಳಲೇಬೇಕು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂಬ ಅಂಶದಿಂದ ಬಳಲುತ್ತಿರುವವರಿಗೆ ಇಂದು ಎಲ್ಲ ಸಂದರ್ಭಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಇಂದು ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುವ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಮಾಡುವ ಕೆಲಸವನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನೀವು ಭಾವಿಸಿದರೂ ನಿಮ್ಮ ಪ್ರತಿಯೊಂದು ಪ್ರಯತ್ನವನ್ನು ಗಮನಿಸುತ್ತಿರುವ ಜನರಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಕಚೇರಿಯಲ್ಲಿ ನಿಮ್ಮ ಮೇಲಿನ ನಂಬಿಕೆಯು ಹೆಚ್ಚಾಗುತ್ತದೆ. ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಹಲವು ಅವಕಾಶಗಳಿವೆ. ಮೊದಲಿಗೆ ಇದು ನಿಮಗೆ ಸ್ವಲ್ಪ ಹೊರೆಯಾಗಿ ಕಂಡರೂ ನಂತರ ನಿಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ನಿಮ್ಮ ಮಾತನ್ನು ಹೆಚ್ಚು ಗೌರವಿಸಲಾಗುತ್ತದೆ. ವ್ಯಾಪಾರಸ್ಥರಿಗೆ ಇಂದು ಹೊಸ ಗ್ರಾಹಕರ ಮೂಲಕ ಉತ್ತಮ ಸಂಪರ್ಕಗಳು ಮತ್ತು ದೊಡ್ಡ ಕೆಲಸಗಳು ಸಿಗಬಹುದು. ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಬಹಳ ದಿನಗಳಿಂದ ಬಾಕಿ ಇರುವ ಕೆಲವು ಪಾವತಿಗಳು ನಿಮ್ಮ ಕೈಗೆ ತಲುಪುವ ಸೂಚನೆಗಳಿವೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ವ್ಯಾಪಾರ ಅವಕಾಶಗಳಿಗೆ ಹಲವು ಅವಕಾಶಗಳಿವೆ ಮತ್ತು ಈ ವ್ಯಕ್ತಿ ನೀಡುವ ಪ್ರತಿಯೊಂದು ಸಣ್ಣ ಸಲಹೆಯು ನಿಮಗೆ ದೊಡ್ಡ ಲಾಭವನ್ನು ತರುತ್ತದೆ. ಮತ್ತು ಇಂದು ನೀವು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ. ನೀವು ಇಂದು ಸಾಲವಾಗಿ ನೀಡಿದ ಹಣವನ್ನು ಸಹ ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ಕುಟುಂಬ ಸಮಾಲೋಚನೆ ಉದ್ದೇಶಗಳಿಗಾಗಿ ನೀವು ಮಾಡಿದ ಖರ್ಚುಗಳೂ ಸಹ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ಇಂದು ಆರ್ಥಿಕ ಲಾಭವನ್ನು ಪಡೆದರೂ ಸಹ ಸಂತೋಷದಿಂದ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನೀವು ಗಳಿಸುವ ಪ್ರತಿಯೊಂದು ರೂಪಾಯಿಗೆ ನೀವು ಮೌಲ್ಯವನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಬಲಶಾಲಿಯಾಗಲು ಸಾಧ್ಯವಾಗುತ್ತದೆ. ನೀವು ಗಳಿಸುವ ಹಣದಲ್ಲಿ ಸ್ವಲ್ಪ ಉಳಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದು ನಿಮ್ಮ ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ತುಂಬ ಶಾಂತಿಯುತ ದಿನ ಮತ್ತು ಅನುಕೂಲಕರ ವಾತಾವರಣವಿದೆ ಎಂದು ನೀವು ಕಂಡುಕೊಳ್ಳುವಿರಿ. ಮತ್ತು ಇಂದು ನೀವು ತೆಗೆದುಕೊಳ್ಳಬೇಕಾದ ಯಾವುದೇ ಮುನ್ನೆಚ್ಚರಿಕೆಗಳನ್ನು ನಿಮ್ಮ ಹಿರಿಯರನ್ನು ಕೇಳಿ ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಿ. ಪ್ರೀತಿಯಲ್ಲಿರುವವರಿಗೆ ಈ ದಿನ ಭಾವನಾತ್ಮಕವಾಗಿರುತ್ತದೆ. ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡ ಸಮಸ್ಯೆಯಾಗಿ ಬದಲಾಗಬಾರದು. ಸರಿಯಾಗಿ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಈ ದಿನ ನೀವು ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮ್ಮ ಜೀವನದಲ್ಲಿನ ಎಲ್ಲ ಸಣ್ಣ ಗ್ರಹ ದೋಷಗಳು ದೂರವಾಗುತ್ತವೆ. ಅದೇ ರೀತಿ ಈ ದಿನ ನೀವು ಯಾರಿಗಾದರೂ ನಾಯಿಗೆ ಆಹಾರ, ಬ್ರೆಡ್ ನೀಡಿದರೆ ನಿಮ್ಮ ಜೀವನದಲ್ಲಿನ ಎಲ್ಲ ಶನಿ ದೋಷಗಳು ತೆಗೆದುಹಾಕಿರುವ ವ್ಯಕ್ತಿಯಂತೆ ನೀವು ಆಗುತ್ತೀರಿ. ನೀವು ಪ್ರಾಮಾಣಿಕವಾಗಿ ಮಾತನಾಡಿದರೆ ಮತ್ತು ನಿಮ್ಮ ಭಾವನೆಗಳನ್ನು ಮರೆಮಾಡದಿದ್ದರೆ, ನಿಮ್ಮನ್ನು ಗದರಿಸಿದರೆ
ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಇಂದು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪಾರಾಧನೆ ಮಾಡಿ. ಅಲ್ಲದೆ ಇಂದು ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಗುತ್ತದೆ. ನೀವು ಬೆಳೆಯಲು ಹೆಚ್ಚಿನ ಅವಕಾಶಗಳು ಸಹ ಸಿಗುತ್ತವೆ. ಈಗ ನಾಳೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಶುಭ ಬೆಳವಣಿಗೆಗಳು ಸಂಭವಿಸಲಿವೆ? ಯಾವ ದೇವತೆಗಳ ಪೂಜೆಗೆ ನಿಮಗೆ ಶುಭಕರವಾಗಿರುತ್ತದೆ? ನೀವು ಯಾವ ನಿಯಮಗಳನ್ನು ಅನುಸರಿಸಬೇಕು? ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಯಾವ ವಿಧಾನಗಳನ್ನು ಅನುಸರಿಸಬೇಕು? ಈ ಎಲ್ಲ ಸಂಪೂರ್ಣ ಅಂಶಗಳನ್ನು ಈಗ ವಿಡಿಯೋದ ಮೂಲಕ ನಿಮಗೆ ವಿವರವಾಗಿ ವಿವರಿಸಲಾಗಿದೆ. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅಲ್ಲದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಪಾಯಿಂಟ್ ನೀಡುವ ಮೂಲಕ ಬೆಂಬಲಿಸಿ. ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ. ಜೈ ಶ್ರೀ ಕೃಷ್ಣ.